ಪೂಜೆಗೆಲ್ಲ ಸಿದ್ಧವಾಗಿದೆ. ಎಲ್ಲ ಕಳಸಗಳಿಗೂ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡಮ್ಮ. ಅಲ್ಲಿ ಬಿಂದಿಗೆಯಲ್ಲಿರೋದು ಬರೀ ನೀರು ಮಾತ್ರ ಅಲ್ಲ, ಮತ್ತೆ ನೀರಿನ ಜೊತೆ ತುರ್ಕೆ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ. 7 ಜನ ಕನ್ಯಾಮಣಿಗಳು ಒಬ್ಬೊಬ್ಬರಾಗಿ ಮನೆ ಮೇಲೆ ಕೂತ್ಕೊಳ್ಳಿ. ಮಾವ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬೆಳ್ಳಿಯಮ್ಮ, ಪೂಜೆ ಎಲ್ಲ ಸಾಂಗವಾಗಿ ಚೆನ್ನಾಗಿ ನೆರವೇರಿದೆ. ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ತುಲಾಭಾರದಲ್ಲಿ ಕೂತ್ಕೊಳ್ಳಮ್ಮ. ಮುತ್ತು ಮಾವನ ಕೈಲಿ ಹಾಕೋನೆ ಚೀಲ ಇದೆಯಲ್ಲ, ಅದನ್ನ ಇಡ್ಲಿ, ಆಮೇಲೆ ನೀವೇ ನೋಡ್ತೀರಿ. ಬೆಳ್ಳಿ ಪಕ್ಕದಲ್ಲಿ ಒಂದು ತುಪ್ಪದ ಬಾಟ್ಲಿದೆ, ಅದರಲ್ಲಿ ಮಿಕ್ಸ್ ಮಾಡಿ ಬನ್ನಿ. ಆಮೇಲೆ ಏನಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ವೆರಿ ಗುಡ್. ಅದಕ್ಕೆ ಇನ್ನೇನಿದ್ರು ನಾನು ಹೋಗಿ ಪ್ರಸಾದಕ್ಕೆ ಅದನ್ನು ಮಿಕ್ಸ್ ಮಾಡಿ ಬರ್ತೀನಿ. ಅಯ್ಯೋ ಹರಿಣಿ ಇಲ್ಲೇ ಎಲ್ಲೋ ತುಪ್ಪ ಇಟ್ಟಿದ್ಲಲ್ಲ. ಇಲ್ಲೇ ಇದೆ ನೋಡು, ಕೊಡಿ ಅಕ್ಕ. ಇರು ಬೆಳ್ಳಿ, ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಾನೇ ಹಾಕ್ತೀನಿ. ಬೆಳ್ಳಿ ಪಕ್ಕದಲ್ಲಿ ಒಂದು ತುಪ್ಪದ ಬಾಟ್ಲಿದೆ, ಅದರಲ್ಲಿ ಮಿಕ್ಸ್ ಮಾಡಿ ಬನ್ನಿ. ಆಮೇಲೆ ಏನಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ವೆರಿ ಗುಡ್. ಅದಕ್ಕೆ ಇನ್ನೇನಿದ್ರು ನಾನು ಹೋಗಿ ಪ್ರಸಾದಕ್ಕೆ ಅದನ್ನು ಮಿಕ್ಸ್ ಮಾಡಿ ಬರ್ತೀನಿ. ಅಯ್ಯೋ ಹರಿಣಿ ಇಲ್ಲೇ ಎಲ್ಲೋ ತುಪ್ಪ ಇಟ್ಟಿದ್ಲಲ್ಲ. ಇಲ್ಲೇ ಇದೆ ನೋಡು, ಕೊಡಿ ಅಕ್ಕ. ಇರು ಬೆಳ್ಳಿ, ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಾನೇ ಹಾಕ್ತೀನಿ. ಯಾರು ತಿಂದಿರೋ ಈ ಪ್ರಸಾದನ ನಾನು ತಿಂತೀನಿ. ನೀನು ಪ್ರಸಾದ ತಿಂತೀಯಾ? ತಲೆ ಕೆಟ್ಟಿದ್ಯಾ ಮಾಯಾ ನಿನ್ಗೆ? ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಬೆಳ್ಳಿ, ಪ್ರಸಾದ ಕೊಡು. ಬೆಳ್ಳಿ ಹತ್ಕೊಂಡು ದೇವಸ್ಥಾನ ಬಿಟ್ಟು ಹೋಗ್ಬೇಕು, ಆಗ್ಲೇ ನನಗೆ ಸಮಾಧಾನ ಆಗೋದು. ನೀನು ತುಂಬ ರಿಸ್ಕ್ ತಗೋತಾ ಇದೆಯಾ ಅನ್ಸತ್ತೆ ಮಾಯಾ. ಜೀವನದಲ್ಲಿ ಯಾವುದು ಈಸಿಯಾಗಿ ಸಿಗಲ್ಲ. ಅದಕ್ಕೆ ಕಣ್ಣಿಂದ ಬುಲೆಟ್ ಆಚೆ ಹೋಗಬೇಕು ಅಂದರೆ ಟ್ರಿಗರ್ ಒತ್ತಲೇಬೇಕು. ಅಷ್ಟು ಕಷ್ಟಪಡಲಿಲ್ಲ ಅಂದರೆ ಎದುರುಗಡೆ ಇರೋರು ಸಾಯೋದಾದ್ರು ಹೇಗೆ? ಬೇಡ ಮಾಯಾ, ನೀನು ಈ ಪ್ರಸಾದ ತಿಂದರೆ ಏನಾದ್ರು ಅನಾಹುತ ಆಗೋದಂತೂ ಗ್ಯಾರಂಟಿ. ನನ್ನ ಮಾತು ಕೇಳು. ಬೆಳ್ಳಿ, ಯಾರಿಗೂ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗಿದೆ. ನೀನು ಮಾಡಿರೋ ಪ್ರಸಾದನ ನಾನು ತಿಂತೀನಿ, ಕೊಡು. ಮೇಡಮ್, ಬೆಳ್ಳಿ ಕೊಡೋ ಪ್ರಸಾದ ತಿಂದು ನಿಮ್ಮ ಪ್ರಾಣ ಯಾಕೆ ಕಳ್ಕೊತೀರಾ? ಇಲ್ಲ ಅಮ್ಮ, ನನ್ನ ಪ್ರಾಣಕ್ಕಿಂತ ಬೆಳ್ಳಿ ದೋಷ ನಿವಾರಣೆ ಆಗೋದು ಮುಖ್ಯ. ಮುತ್ತು ಮಾವ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಶ್ರಮನ ವ್ಯರ್ಥ ಮಾಡೋಕ್ಕೆ ನಾನು ಬಿಡಲ್ಲ. ಏನ್ ಮಾಡ್ತಿದ್ದಾಳಂತಾನೆ ಗೊತ್ತಾಗ್ತಿಲ್ಲ. ಇದರಲ್ಲಿ ಇವಳು ಕೈವಾಡ ಇದ್ರೆ ಖಂಡಿತ ಇವಳೇ ಅನುಭವಿಸ್ತಾಳೆ. ಮಾಯಾ, ಇನ್ನೊಂದ್ಸಲ ಯೋಚನೆ ಮಾಡು. ಇಲ್ಲ ಅದಕ್ಕೆ ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಬೆಳ್ಳಿ, ಪ್ರಸಾದ ಕೊಡು. ಕೊಡು ಬೆಳ್ಳಿ. ನೈವೇದ್ಯ ಮಾಡಿದೀವಲ್ಲ, ಆ ಪ್ರಸಾದನ ಮೊದಲು ನೀನ್ ತಿನ್ಬೇಕು. ಅಕ್ಕ. ಸರಿ ಬಾಬಾ, ಕೂತ್ಕೋ. ಪ್ರಸಾದ ತಿನ್ನಕ್ಕಾಗದೇ ಇರೋಷ್ಟು ಕಹಿ ಇದೆಯಕ್ಕ.
ಈಗ ದೇವ್ರ ಪ್ರಸಾದನೇ ಬೇಡ ಅಂತ ತಿಪ್ಪೆಗೆ ಹಾಕ್ಬಿಟ್ರೆ ಆಮೇಲೆ ಮುತ್ತಣ್ಣನ ಗತಿ ಅವ್ರಿಗೇನಾದ್ರೂ ಅಪಾಯ ಆಗ್ಬಿಟ್ರೆ ಅಯ್ಯೋ ಇಲ್ಲ, ಅದು ಅವಾಗ ಒಳ್ಳೇದಾಗಬೇಕು. ನಾನು ತಿಂತೀನಿ. ಅದೇನು ದುರಾದೃಷ್ಟನೋ ಏನೋ, ನನ್ನ ಆಪೋಸಿಟ್ ಆಗಿ ಯಾರೇ ಕಂಟೆಸ್ಟ್ ಮಾಡಿದ್ರು ಪಾಪ 2 ದಿನ ನೆಟ್ಟಿಗೆ ಕಾಲೇಜಲ್ಲಿ ಉಳಿಯೋಕ್ಕಾಗಲ್ಲ ಅನ್ಸುತ್ತೆ. ನೀವೇ ನೋಡಿದ್ರಲ್ಲ ಈಗ ಆ ಕಮಲಿ ವೋಟ್ಗೋಸ್ಕರ ಮಾಡಬಾರ್ದೆಲ್ಲ ಮಾಡಿ ಈಗ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದಾಳೆ. ಆ್ಯಂಡ್ ಅಗೇನ್ ನಿಮ್ಮ ಮುಂದೆ ಇರೋ ಆಪ್ಷನ್ ನಾನು ಮಾತ್ರ. ತಪ್ಪು ಮಾಡಿ ಜೈಲಿಗೆ ಹೋಗಿರೋ ಅವಳಿಗೆ ವೋಟ್ ಮಾಡ್ತಿರೋ ಅಥವಾ ಸಿನ್ಸಿಯರ್ ಆಗಿ ತಪ್ಪು ಮಾಡೋರ್ನ ಪೊಲೀಸ್ಗೆ ಹಿಟ್ ಕೊಟ್ಟ ನನಗೆ ವೋಟ್ ಮಾಡ್ತಿರೋ ಅಂತ. ನಾಳೆಯಿಂದ ನಿನಗೆ ನಿನ್ನ ಗುಡ್ ಟೈಮ್ ಶುರು ಆಗುತ್ತೆ. ಸೊ ಆ ಗುಡ್ ನ್ಯೂಸ್ ತಲುಪೋವರೆಗೂ ನೀನು ಕಾಯ್ತಾ ಇರು. ಆ ವಿಷಯ ತಲುಪಿದ್ಮೇಲೆ ಏನಾಗುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಶನಾಯ, ಏನು ಮಾತಾಡ್ತಿದ್ಯಾ? ರೇವತಿ, ನಾಳೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಆ ಸಿಹಿ ಸುದ್ದಿನ ನೀನು ಇವಳ ಜೊತೆ ಸೇರಿ ಸೆಲೆಬ್ರೇಟ್ ಮಾಡು. ಅದು ಈ ವಿಷಯನ ನಿಮಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಏನು ಹೇಳ್ತಾ ಇದ್ದೀರಾ ನಂತ? ಜಾನಕಿ ಮತ್ತೆ ಅಳಿಯಂದ್ರೆ ಎಲ್ಲಿ? ಅವರಿಬ್ರೂ ಇರಿ ಶಾರ್ತಕ, ನಾನೇ ಹೇಳ್ತೀನಿ. ಜಾನಕಿ ರಾಮು ಬಾವ ಇಬ್ಬರು ಮನೆ ಬಿಟ್ಟು ಹೊರಟೋದ್ರು. ನಾವು ಮದುವೆನ ಒಪ್ಕೊಂಡಿಲ್ಲ, ಆದರೂ ಖುಷಿಯಾಗಿದ್ದೀವಿ. ಯಾಕಂದರೆ ನಾವು ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತೀವಿ. ಆದರೆ ರಕ್ಷಣ್ ಜೊತೆ ಅದು ಯಾವತ್ತೂ ಸಾಧ್ಯ ಇಲ್ಲ ವಿದ್ಯಾ. ಫಾರ್ ಎಕ್ಸಾಂಪಲ್, ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂದರೆ ಅಂಗಡಿಯಿಂದ ಸೀದಾ ನೀವು ಮನೆಗೆ ಬಂದ್ರ ಬೇರೆ ಎಲ್ಲಾದ್ರೂ ಹೋಗಿ ಬಂದ್ರ? ಅಮ್ಮನವ್ರಿಗೆ ಕೈ ಮುಗಿದು ಬಂದೆ. ಏ ಮಾಯಾಂಗನೆ, ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಗೆ ಬರಕೂಡ್ದು ಅಂತ ಹೇಳಿರ್ಲಿಲ್ವಾ ನಾನು? ಆ ಕಂಪ್ನಿ MD ಊರಲ್ಲೇ ಇರೋ ಆಗಿದ್ದಿದ್ರೆ ಇನ್ಯಾವತ್ತಾದ್ರೂ ಹೋಗಿ ಮೀಟ್ ಮಾಡ್ಬೋದಾಗಿತ್ತು. ಅವನನ್ನು ನಾನಿವತ್ತು ಮುಗಿಸ್ತೀನಿ. ವಿಷ್ಣು, ಇವತ್ತು ನನ್ನಿಂದ ನಿನ್ನನ್ನು ಉಳಿಸ್ಕೊಳ್ಳೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನೀವೇ ನಿರ್ಧಾರ ಮಾಡ್ಬೇಕ್ರಿ ಅತ್ತಿಯವ್ರ. ಇದ್ರೊಳಗೆ ನಿರ್ಧಾರ ಮಾಡೋದು ಏನು ಬಂತವ? ಫಲಿತಾಂಶ ಕಣ್ಣು ಮುಂದೆ ಅದಲ್ಲ. ಗಂಗಾ ಬಾಯಿಲೆ ಇಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆದ್ರೂ ನೀವು ಒಂದ್ ಹೆಜ್ಜೆನೂ ಇಡಕ್ಕಾಗ್ಲಿಲ್ವಲ್ಲ. ಆ ದೇವ್ರನ್ನ ಪದೇ ಪದೇ ಹೇಳ್ಬೇಡ. ಲಕ್ಕಿ, ಅವಳನ್ನೇನು ನೋಡ್ತೀಯ? ಬಾ ಅಮ್ಮ. ಗೀತಾ, ಏನಾಯ್ತು?